ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾ ಯಗೇಶ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಟೈಮ್ ನೋಡ್ತಾ ಇರ್ಬೋದು ನೀವು, ಒಂದು 3 ಗಂಟೆ ಹತ್ತತ್ರ 3 ಕಾಲು ಹತ್ತತ್ರ ಆಗಿದೆ, ಬೆಳಗಿನ ಜಾವ ಇದು. ಇವತ್ತು ನಾವು ಬೆಳಗ್ಗೆನೇ ಎದ್ದಿದ್ದೀನಿ. ಇದೇ ಫಸ್ಟ್ ಟೈಮ್ ನಾನು ಈ ಥರ 3:30ಗೆ ಎದ್ದಿರೋದು. ಏನಪ್ಪ ಅಂತಂದರೆ ಸ್ವಲ್ಪ ಇವತ್ತು ದೇವಸ್ಥಾನಕ್ಕೆಲ್ಲ ಹೋಗ್ಬೇಕು, ಹರಕೆ ತೀರಿಸ್ಲಿಕ್ಕೆ ಅಂತ ಹೇಳಿ. ಹಾಗಾಗಿ ಬೇಗನೆ ಹೊರಟ್ರೆ ಬೇಗನೆ ಬರ್ಬೋದು ಅಂತ ಹೇಳಿ ಬೇಗನೆ ಎದ್ದು ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮೊದಲಿಗೆ ಬಂದ ತಕ್ಷಣ ಫಸ್ಟು ಕಿಚನೆಲ್ಲ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾವು ನೈಟು ಎಷ್ಟೇ ಕ್ಲೀನ್ ಮಾಡಿದ್ರು ಬೆಳಗ್ಗೆ ಒಂದ್ಸಲ ಎದ್ದು ಈ ಥರ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ಯಾಕಂದರೆ ಜಿರಳೆಗಳು ಅಥವಾ ಚಿಕ್ಕ ಪುಟ್ಟ ಇರುವೆ ಹುಳಗಳೆಲ್ಲ ಓಡಾಡಿರುತ್ತಲ್ವಾ ಅಡುಗೆ ರೂಮಲ್ಲಿ, ಸ್ಲ್ಯಾಬ್ ಮೇಲೆಲ್ಲ. ನಾವು ಎಷ್ಟೇ ಕ್ಲೀನಾಗಿಟ್ರು ಸಾಮಾನ್ಯವಾಗಿ ಅದೆಲ್ಲ ಇದ್ದೇ ಇರುತ್ತೆ. ಹಾಗಾಗಿ ಒಂದ್ಸಲ ಬೆಳಗ್ಗೆ ಇನ್ನೊಂದು ಸಲ ನೀಟಾಗಿ ಒರೆಸ್ಕೊಂಡ್ಬಿಟ್ರೆ ಅದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳಿ. ಇನ್ನು ಹಾಗೆಯೇ ನೋಡಿ ಕತ್ಲೆ ಆಚೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಇನ್ನು ನಾನು ಒಂದು 4 ಗಂಟೆ 4:15 ಡೈರೆಕ್ಟಾಗಿ ಆಚೆ ಹೋಗ್ಬಿಟ್ಟು ಒಂದು 5-10 ನಿಮಿಷ ನೋಡಿಕೊಂಡು ವಾತಾವರಣ ಎಲ್ಲನೂ ಅಲ್ಲೇ ಇರ್ತೀನಿ. ಇವತ್ತು ಇನ್ನೂ ಬೇಗ ಎದ್ದಿದ್ನಲ್ವಾ, ಇನ್ನು ಇಷ್ಟೊತ್ತಿಗೆ ಹೊರಗಡೆ ಹೋಗೋದಕ್ಕೆ ನಂಗೆ ಸ್ವಲ್ಪ ಭಯ ಆಗುತ್ತೆ. ಇನ್ನು 3 ಗಂಟೆ ಹತ್ತತ್ರ ಆಗಿತ್ತಲ್ವಾ, ಹಾಗಾಗಿ ಭಯ ಆಗುತ್ತೆ. ಯಾಕಂದರೆ ಅಷ್ಟೊತ್ತಲ್ಲಿ ಒಬ್ಬಳೇ ಆಚೆ ಹೋಗೋದು ಅಷ್ಟೊಂದು ಸರಿಯಲ್ಲ ಅಂಥೇಳಿ ಹೋಗಿರಲಿಲ್ಲ. ಆಮೇಲೆ ಹೋಗೋಣ ಬಿಡು ಅಂತ ಹೇಳಿ ಇನ್ನು ಈ ಕಡೆ ಅಷ್ಟೊತ್ತಿಗೆ ಇವೆಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂಥೇಳಿ ಗ್ಯಾಸ್ ಎಲ್ಲ ನಾನು ಕ್ಲೀನ್ ಮಾಡಿಕೊಂಡು ಸ್ಲ್ಯಾಬ್ ಎಲ್ಲ ನಾನು ಕ್ಲೀನ್ ಮಾಡ್ಕೊಂಡು ಬಿಟ್ಟು ಅದನ್ನೆಲ್ಲ ನಾನು ಒರೆಸಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇಷ್ಟೇ, ನೈಟ್ ಒಂದ್ಸಲ ಕ್ಲೀನ್ ಮಾಡಿರೋದ್ರಿಂದ ಬೆಳಗ್ಗೆ ಜಾಸ್ತಿ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ, ಸಿಂಪಲ್ಲಾಗೇ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದಾದಮೇಲೆ ನೈಟು ಕೂಡ ನಾನು ಪಾತ್ರೆ ಎಲ್ಲನೂ ತೊಳೆದಿಟ್ಟಿದ್ದೆ. ಇನ್ನು ಬೆಳಗ್ಗೆ ಎದ್ದು ಎಲ್ಲನೂ ತೊಳ್ಕೊಂಡು ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ ಇನ್ನು ಸಾಮಾನ್ಯವಾಗಿ ಏನಪ್ಪ ಮಾಡ್ತೀನಿ ಅಂದರೆ ನೈಟೇನೆ ನಾನು ತೊಳ್ಕೊಂಡ್ಬಿಡ್ತೀನಿ. ಯಾವತ್ತೋ ಒಂದಿನ ಬೈ ಮಿಸ್ ಆದರೆ ಏನಾದರೂ ಹುಷಾರಿಲ್ಲ ಅಥವಾ ಲೇಟ್ ಆಯಿತು ಅಂದರೆ ಪಾತ್ರೆ ಹಾಗೆ ಇರುತ್ತೆ. ಇನ್ನು ಅದನ್ನೆಲ್ಲ ನಾನು ತೊಳೆದಿರೋದೆಲ್ಲನೂ ಇತ್ತಲ್ಲ ಅದನ್ನೆಲ್ಲ ಸೆಟ್ ಮಾಡಿ ಆಯಿತು. ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಕೂಡ ಎದ್ದಿದ್ರು. ಇನ್ನು ನೈಟು ಕಸ ಎಲ್ಲ ನಾನು ಬಿಸಾಕ್ಲಿಕ್ಕೆ ಹೋಗಲ್ಲ. ಇನ್ನು ಬೆಳಗ್ಗೆನೇ ಎದ್ದಿದ್ವಲ್ಲ, ಇನ್ನು ಕಸ ಎಲ್ಲ ನಾನು ಆಚೆ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಅವರು ತೊಗೊಂಡೋಗಿ ಕಸ ಎಲ್ಲ ನಾನು ಇಡ್ತಾ ಇದ್ದಾರೆ. ಇನ್ನು ಅಷ್ಟೊತ್ತಿಗೆ ನಮ್ಮ ತರುಣನು ಕೂಡ ಎದ್ದ. ಇನ್ನು ನೋಡಿ ನನ್ನ ಮಗನ ನಿದ್ದೆ ಮಾಡ್ತಾ ಇದ್ದಾನೆ. ಇನ್ನು ನಾನು ಎದ್ದು ಒಂದು 10% ಕೆಲಸ ಮಾಡಿದ್ದೆ. ಅಷ್ಟೊತ್ತಿಗೆ ಇವರೆಲ್ಲನೂ ಮತ್ತೆ ಎದ್ದು ಇವರು ಮಲಗಿರೋ ಬೆಡ್ಶೀಟು ಚಾಪೆ ಅದನ್ನೆಲ್ಲ ಎತ್ತಿ ಇಡ್ತಾಯಿದ್ರು. ಅಷ್ಟೊತ್ತಿಗೆ ನಮ್ಮ ಹುಡುಗಿನೂ ಕೂಡ ನಿನ್ನೆ ನಮ್ಮ ಮನೆಗೇ ಬಂದಿದ್ಲು. ಡೈರೆಕ್ಟಾಗಿ ಹಿಂಗೆ ಹೋದರೆ ಆಯಿತು ಜೊತೆಗೇನೆ ಅಂತ ಹೇಳ್ಬಿಟ್ಟು, ಇನ್ನು ನಾವು ನಮ್ಮ ಯಜಮಾನ್ರವ್ರ ಅಕ್ಕ ಎಲ್ಲ ಹೋಗ್ತಿರೋದಲ್ವ, ಹಾಗಾಗಿ ನಮ್ಮ ಹುಡುಗಿನ ನಿನ್ನೆ ಇಲ್ಲಿಗೆ ಕರ್ಕೊಂಡು ಬಂದಿದ್ವಿ. ಅವಳು ಇಲ್ಲೇ ಇದ್ಲು, ಅವಳು ಕೂಡ ಇಲ್ಲಿಂದನೇ ರೆಡಿಯಾಗಿ ಜೊತೆಗೆ ಕರ್ಕೊಂಡೋಗೋಣ ಅಂತೇಳಿ. ಇನ್ನು ಇವಾಗ ನಾನು ಹೊರಗಡೆ ಬಂದಿದ್ದೀನಿ ನೋಡಿ. ಇವಾಗ ಕ್ಲೈಮೇಟ್ ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ಬೆಳಗ್ಗೆ ಹೊತ್ತು ಒಂದು ಸ್ವಲ್ಪ ಬೇಗ ಎದ್ದು ಈ ಥರ ಕ್ಲೈಮೇಟ್ ಎಲ್ಲ ನೋಡ್ತಾ ಇದ್ದರೆ ಮನಸ್ಸಿಗೇನೋ ತುಂಬ ತಂಪು ಅಥವಾ ಏನೋ ವೆದರು ಕೂಡ ಚೆನ್ನಾಗಿರುತ್ತಲ್ವ, ಸಮಾಧಾನ ಅನಿಸುತ್ತೆ. ಇನ್ನು ಅದನ್ನೇ ನೋಡ್ತಾ ಇದ್ದೆ. ನಮ್ಮ ಮನೆಯವರು ಕೂಡ ಒಂದು ಕೆಲಸ ಅವರು ಮಾಡ್ತಾಯಿದ್ರು, ನಮ್ಮ ತರುಣ ಒಂದು ಕೆಲಸ ಮಾಡ್ತಾಯಿದ್ದ, ಇನ್ನು ನಮ್ಮ ಹುಡುಗಿ ಒಂದು ಕೆಲಸ ಮಾಡ್ತಾಯಿದ್ಲು, ನಾನೊಂದು ಕೆಲಸ ಮಾಡ್ತಿದ್ದೆ. ಈ ಥರ ಎಲ್ಲರೂ ಡಿವೈಡ್ ಮಾಡಿಕೊಂಡು ಇವತ್ತು ಕೆಲಸನ ಮಾಡ್ಕೊಂಡ್ವಿ. ಯಾಕಂದರೆ ಒಬ್ಬರೇ ಮಾಡಿದ್ರೆ ಲೇಟ್ ಆಗಿಬಿಡುತ್ತೆ ಅಂತೇಳಿ. ಇನ್ನು ನಮ್ಮ ಮನೆಯವರು ಆ ಥರ ನಾನು ಈ ಕೆಲಸ ಮಾಡಲ್ಲ ಆ ಕೆಲಸ ಮಾಡಲ್ಲ ಅಂತ ಏನೂ ಹೇಳೋದಿಲ್ಲ. ಅವರೆಲ್ಲ ಕೆಲಸನೂ ನನಗೆ ಹೆಲ್ಪ್ ಮಾಡ್ತಾರೆ, ಏನೇ ಕೆಲಸ ಮಾಡಿದ್ರೂ ಹೆಲ್ಪ್ ಮಾಡಿಕೊಡ್ತಾರೆ. ಇನ್ನು ನಾನು ಈ ಕಡೆ ಸ್ನಾನಕ್ಕೆ ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲನೂ ಇಟ್ಟು ಫಸ್ಟು ಅಲ್ಲೆಲ್ಲ ಉಜ್ಕೊಳ್ಳೋಣ ಅಂತೇಳಿ ಅಲ್ಲಿ ಉಜ್ತಾ ಇದ್ದೆ. ಇನ್ನು ಈ ಕಡೆ ನಮ್ಮ ಮನೆಯವರು ಅಷ್ಟೊತ್ತಿಗೆ ರಾತ್ರಿ ಸ್ವಲ್ಪ ನಾನು ಪನ್ನೀರ್ ಬಟರ್ ಮಸಾಲೆ ಎಲ್ಲನೂ ಮಾಡಿದ್ದೆ. ಅದನ್ನೆಲ್ಲ ನಾನು ಬಿಸಿ ಮಾಡಿಬಿಟ್ಟು ಪಾತ್ರೆ ಎಲ್ಲನೂ ಚೇಂಜ್ ಮಾಡಿ ಚಿಕ್ಕ ಬೌಲ್ಗೆ ಹಾಕಿ ಇಡ್ತಾ ಇದ್ದಾರೆ. ಇನ್ನು ಅದ್ರ ಜೊತೆಗೆ ಟೀ ಕೂಡ ಇಡೋಣ ಅಂತ ಹೇಳ್ಬಿಟ್ಟು ಇಡ್ತಾ ಇದ್ದಾರೆ. ಇನ್ನೊಂದೇನು ಗೊತ್ತಾ, ನಮ್ಮ ಮನೆಯವರು ನನಗಿಂತಲೂ ತುಂಬ ಚೆನ್ನಾಗಿ ಟೀ ಇಡ್ತಾರೆ. ಯಾಕಂದರೆ ನಾನು ಇತ್ತೀಚೆಗೆಲ್ಲ ಟೀ ಎಲ್ಲ ಕುಡಿಯೋದೆಲ್ಲ ತೀರಾ ಕಡಿಮೆ. ಮುಂಚೆ ಅಂದರೆ ಡೈಲಿ ಇಡ್ತಾ ಇದ್ದೆ, ರೂಢಿ ಇತ್ತು. ಇವಾಗ ರೂಢಿ ಎಲ್ಲ ತಪ್ಪೋಗ್ಬಿಟ್ಟಿದೆ, ಯಾಕಂದರೆ ಟೀನೇ ಮಾಡಲ್ಲ ನಾನು. ಹಾಗಾಗಿ ಇನ್ನು ನಮ್ಮ ಮನೆಯವರು ಚೆನ್ನಾಗಿ ಇಡ್ತಾರೆ, ಯಾಕಂದರೆ ಅವ್ರು ಡೈಲಿ ಇಡ್ತಾರೆ ಟೀ, ಅವ್ರಿಗೆ ಅವರೇ ಇಟ್ಕೊಳ್ತಾರೆ. ಇನ್ನು ಅದಕ್ಕೆ ನೀನೇ ಇಡು ಅಂತ ಹೇಳ್ಬಿಟ್ಟು ಹೇಳಿದೆ, ಅವರೇ ಇಡ್ತಾಯಿದ್ರು. ಇನ್ನು ಅಷ್ಟೊತ್ತಿಗೆ ಈ ಕಡೆ ನಮ್ಮ ಹುಡುಗಿ ನಾನು ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಅವಳು ಆ ಕೆಲಸ ಮಾಡ್ತಾಯಿದ್ಲು. ಅಷ್ಟೊತ್ತಿಗೆ ನಾನು ಕೂಡ ಹೋಗ್ಬಿಟ್ಟು ಫ್ರೆಶ್ನಪ್ ಆಗಿ ಬಂದೆ.
ಇನ್ನು ಇಷ್ಟೊತ್ತಿಗೆ ಸ್ನಾನ ಮಾಡೋದ್ರಿಂದ ಒಂದು ಸ್ವಲ್ಪ ಚಳಿ ಚಳಿ ಆಗ್ತಿರುತ್ತೆ, ಆದರೆ ಏನು ಮಾಡೋದಕ್ಕಾಗಲ್ಲ. ಈ ಥರ ದೇವಸ್ಥಾನಕ್ಕೆಲ್ಲ ಹೋಗಬೇಕು ಅಂತ ಅಂದಾಗ ತಲೆ ಸ್ನಾನ ನಾನು ಇಷ್ಟೇ ಬೇಗ ಎದ್ರೂ ಮಾಡ್ತೀನಿ. ಇಲ್ಲ ಅಂತಂದರೆ ಮಾಮೂಲಿ ಟೈಮಲ್ಲೆಲ್ಲ ತಲೆ ಸ್ನಾನ ಎಲ್ಲ ಮಾಡಲಿಕ್ಕೆ ಹೋಗಲ್ಲ, ಯಾಕಂದರೆ ಶೀತ ಆಗುತ್ತೆ ಮತ್ತು ತಲೆನೋವು ಬಂದುಬಿಡುತ್ತೆ ನನಗೆ ಜಾಸ್ತಿ. ಹಾಗಾಗಿ ನಾನು ವೀಕ್ಲಿ ಒಂದು 3 ಟೈಮ್ಸ್ ತಲೆ ಸ್ನಾನ ಮಾಡ್ತೀನಿ. ಅಥವಾ ಈ ಥರ ಎಲ್ಲರೂ ಹೋಗ್ಬೇಕಂದ್ರೆ ಬೆಳಗ್ಗಿನ ಜಾವ ನಾನು ಹೇಳ್ತಾ ಇರೋದು ಆ್ಯಕ್ಚುಲಿ, ಆವಾಗ ಈ ಥರ ತಲೆ ಸ್ನಾನ ಮಾಡ್ತೀನಿ. ಇನ್ನಿಲ್ಲ ಅನ್ನೋ ಟೈಮಿಗೆ ಮಾಮೂಲಿಯಾಗಿಯೇ ಮಧ್ಯಾಹ್ನ ಆ ಥರ ಮಾಡ್ಕೊಳ್ತೀನಿ. ಇನ್ನು ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಹೇರ್ ವಾಶ್ ಎಲ್ಲನೂ ಮಾಡ್ಕೊಂಡಿದ್ನಲ್ಲ, ಅದು ನೀರೆಲ್ಲ ನಾನು ಡ್ರೈ ಮಾಡಿಕೊಂಡು ನೀಟಾಗಿ ಎಲ್ಲನೂ ಒರೆಸ್ಬಿಟ್ಟು ಅದಾದಮೇಲೆ ತಲೆ ಎಲ್ಲ ಬಾಚ್ಕೊಂಡು ಇವಾಗ ಫೋಟೋ ಎಲ್ಲ ನಾನು ಕ್ಲೀನ್ ಮಾಡೋಣ ಅಂತೇಳಿ ಬಂದಿದ್ದೀನಿ. ಅಂದರೆ ನಾನಿಲ್ಲಿ ಏನನ್ನೋ ದೀಪಗಳನ್ನೆಲ್ಲ ತೆಗೆದು ತೊಳೆದು ಏನು ಮಾಡಲಿಕ್ಕೆ ಹೋಗಿಲ್ಲ, ಯಾಕಂದರೆ ನಿನ್ನೆ ಪೂಜೆ ಮಾಡಿದ್ವಲ್ಲ, ಅಂದರೆ ಗುರುವಾರ ಪೂಜೆ ಮಾಡಿದ್ವಿ, ಶುಕ್ರವಾರನೂ ಪೂಜೆ ಮಾಡಿದ್ವಿ. ಇವತ್ತೇನು ಹೊಸದಾಗಿ ದೀಪ ಎಲ್ಲ ತೆಗೆದು ತೊಳೆಯೋದೇನು ಅವಶ್ಯಕತೆ ಇಲ್ಲ. ಹಾಗೆಯೇ ಹೂವು ಎಲ್ಲನೂ ಚೇಂಜ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡಿಬಿಟ್ಟು ಪೂಜೆ ಮಾಡಿ ಮನೆಗೆಲ್ಲ ಧೂಪನ ಹಾಕಿದ್ದಾಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಆ್ಯಂಡ್ ಇವಾಗ ಬೆಳಗ್ಗೆ ಪೂಜೆ ಮಾಡಿಬಿಟ್ರೆ ಮನೇಲಿ ಏನೋ ಒಂಥರ ದೈವಶಕ್ತಿ ನಿಲ್ಲಿಸಿರುತ್ತೆ ಅಂತಾರಲ್ಲ, ಆ ಥರ ಅನಿಸ್ತಾ ಇರುತ್ತೆ. ಏನೋ ಒಂಥರ ನೆಮ್ಮದಿ, ಮನಸ್ಸಿಗೆ ಆರಾಮ್ ಅನಿಸುತ್ತೆ. ಇನ್ನು ಅದೆಲ್ಲ ಆದಮೇಲೆ ನಾನು ಟೀ ಬಿಸಿ ಮಾಡ್ಕೊಂಡು ಕುಡಿದೆ. ಇನ್ನು ಈ ಕಡೆ ನಾನು ನಮ್ಮ ಹುಡುಗಿ ಮತ್ತು ನಮ್ಮ ಯಜಮಾನ್ರೆಲ್ಲ ಮಾತಾಡ್ಕೊಂಡಿದ್ವಿ. ನಮ್ಮ ಯಜಮಾನ್ರು ಬಿಸ್ಕೆಟ್ ಕೊಟ್ಟರೆ ನನಗೆ ಬೇಡ ಅಂತ ಹೇಳ್ತಾಯಿದ್ರು, ಅದನ್ನೇ ನಕ್ಕೊಂಡು ಅದನ್ನೇ ಮಾತಾಡಿಕೊಂಡು ಇನ್ನು ಈಗ ಟೀ ಕುಡಿತಾ ಇದ್ದೀವಿ. ಇನ್ನು ನಮ್ಮ ಹುಡುಗಿ ಅಪರೂಪಕ್ಕೆ ಬರ್ತಾಳಲ್ವಾ, ಹಾಗಾಗಿ ಅದು ಇದು ಚಿಕ್ಕ ಪುಟ್ಟ ತಮಾಷೆ ಎಲ್ಲ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಟೀ ಕುಡಿತಾ ಇದ್ದೀವಿ. ಇನ್ನು ನಮ್ಮ ಹುಡುಗಿ ಹೊಸದಾಗಿ ಇವಾಗ 10th ಮುಗಿಸಿ ಕಾಲೇಜಿಗೆ ಜಾಯ್ನ್ ಆಗಿದ್ದಾಳೆ. ಇನ್ನು ಅದ್ರ ಬಗ್ಗೆ ವಿಚಾರಿಸ್ತಾ ಇದೆ, ಟೀಚಿಂಗ್ ಎಲ್ಲ ನಿನಗೆ ಅರ್ಥ ಆಗುತ್ತಾ, ಕಾಲೇಜೆಲ್ಲ ಹೇಗಿದೆ, ಫ್ರೆಂಡ್ಲಿ ಆಗಿದ್ದಾರಾ ಅಥವಾ ಸ್ಟೂಡೆಂಟ್ ಎಲ್ಲರನ್ನೂ ಫ್ರೆಂಡ್ ಮಾಡ್ಕೊಂಡ ಅಂತ ಅದ್ರ ಬಗ್ಗೆ ಮಾತಾಡ್ಕೊಂಡು ವಿಚಾರಿಸ್ಕೊಂಡು ಹಾಗೇನೆ ಟೀ ಕುಡಿತಾ ಇದ್ವಿ. ಇನ್ನು ಅವಳು ಕೂಡ ಬೇಗನೆ ಅಡ್ಜಸ್ಟ್ ಆಗಲ್ಲ, ಸ್ವಲ್ಪ ನಿಧಾನ. ನಾನು ಹೇಳ್ತಾ ಇದ್ದೆ ಬಿಡು, ಅದು ನಿಧಾನಕ್ಕೆ ಹಂಗೇನೆ ಅಡ್ಜಸ್ಟ್ ಆಗ್ತಾ ಇದೆ. ಇನ್ನೂ ಒಂದು ವೀಕ್ ಆಗಿದೆ ಅಷ್ಟೇ ಅವಳು ಕಾಲೇಜ್ಗೆ ಹೋಗಿ. ಇವಾಗ 10th ಮುಗಿಸಿ PUC ಹೋಗ್ತಾ ಇದ್ದಾಳೆ. ಇನ್ನು ನಮ್ಮ ಹುಡುಗನೂ ಕೂಡ ಅಷ್ಟೊತ್ತಿಗೆ ಸ್ನಾನ ಎಲ್ಲ ಮಾಡ್ಕೊಂಡು ಅವನು ಕೂಡ ರೆಡಿ ಆಗಿದ್ದಾನೆ. ಇನ್ನು ನಾವು ಇವತ್ತು ಮುಖ್ಯವಾಗಿ ಏನಕ್ಕಪ್ಪ ದೇವಸ್ಥಾನಕ್ಕೆ ಹೋಗ್ತಾ ಇರೋದಂದರೆ, ಇದು ಈ ವಾರ ಬಂದು ಕೊನೆ ವಾರ ಆಯಿತಾ, ಕಾಟೇರಮ್ಮನಿಗೆ ಹರಕೆ ತೀರಿಸ್ಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇನ್ನು ಈ ಹರಕೆ ತೀರಿಸ್ಲಿಕ್ಕೆ ಇವತ್ತು ನಾನು ಯಾವ ಥರ ಹರಕೆ ಮಾಡ್ಕೊಂಡಿದ್ದೆ ಅಂತ ಮೊದಲು ಹೇಳ್ಬಿಡ್ತೀನಿ. ನಾವು ಅಂದ್ಕೊಂಡಿರೋದಾದರೆ ನಾನು ಬಂದು ಅಕ್ಕಿನ ಅನ್ನದಾನಕ್ಕೆ ಅಂತೇಳಿ ಕೊಡ್ತೀನಿ ಅಂತೇಳಿ ಅಂದ್ಕೊಂಡಿದ್ದಿತ್ತು. ನನ್ನ ಮಗನಿಗೆ ಹೆಸರಲ್ಲಿ ಕೊಡಿಸೋಣ ಅಂತೇಳಿ. ಇನ್ನು ಅಂದ್ಕೊಂಡಿರೋ ಕೆಲಸ ಎಲ್ಲ ಆಯಿತಲ್ವ, ಇನ್ನು ಹಾಗಾಗಿ ಇವಾಗ ಹರಕೆ ತೀರಿಸ್ಬಿಟ್ಟು ಹಾಗೆಯೇ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತೇಳಿ. ಇವತ್ತು ಕೊನೆ ವಾರ, ಹಾಗಾಗಿ ಹರಕೆನ ತೀರಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇನ್ನೊಂದೇನಪ್ಪ ಅಂತಂದರೆ, ಇವಾಗ ನೀವು ಯಾರೇ ಏನೇ ಹರಕೆ ಮಾಡಿಕೊಂಡ್ರು ಅದು ನಿಮ್ಮ ಚಾಯ್ಸ್ ಆಯಿತಾ. ಇನ್ನೊಂದು ನಾನೇನು ಹೇಳ್ತೀನಿ ಅಪ್ಪ ಅಂದರೆ, ಈ ಹುಂಡಿಗೆ ಹಣ ಹಾಕೋದು ಅಥವಾ ಇನ್ನೊಂದು ಮಾಡೋ ಬದಲು ಈ ಥರ ಅನ್ನದಾನಕ್ಕೆ ಸಹಾಯ ಮಾಡಿದ್ರೆ ಒಳ್ಳೆಯದು ಅಂತ ನನಗೆ ಅನಿಸ್ತು. ಹಾಗಾಗಿ ಈ ಥರ ಹರಕೆನ ನಾನು ಮಾಡ್ಕೊಂಡಿದ್ದು. ನೀವು ಯಾವ ಥರ ಹರಕೆ ಮಾಡ್ಕೊಳ್ತೀರ ನೋಡಿ, ಅದು ನಿಮ್ಮ ಇಷ್ಟ. ಇನ್ನು ನನಗೆ ಇದು ಸರಿ ಅನ್ನಿಸ್ತು, ಯಾಕಂದರೆ ಹುಂಡಿಯಲ್ಲಿ ದುಡ್ಡು ಹಾಕೋದು ಅಥವಾ ಮಂಗಳಾರತಿಗೆ ದುಡ್ಡು ಹಾಕೋ ಬದಲು ಈ ಥರ ಅನ್ನದಾನಕ್ಕೆ ಸಹಾಯ ಮಾಡಿದ್ರೆ 4 ಜನ ಊಟ ಮಾಡ್ತಾರೆ ಅಂತೇಳಿ ನನ್ನ ಅನಿಸಿಕೆ. ಹಾಗಾಗಿ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಇವತ್ತು ಹರಕೆನ ತೀರಿಸ್ಲಿಕ್ಕೆ ಅಂತೇಳಿ ಹೊರಡ್ತಾ ಇದ್ದೀವಿ. ಇನ್ನು ನಾವು ಮನೆಯಿಂದ ಒಂದು 5 ಗಂಟೆಗೆ ಹೊರಡೋಣ, ಒಂದು 6 ಗಂಟೆ ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಹೋಗ್ಬೋದು ಅಂತೇಳಿ ಅಂದ್ಕೊಂಡಿದ್ದು. ಆದರೂ ಕೂಡ ಈ ಸಲ ಲೇಟ್ ಆಗಿಬಿಡ್ತು. 6 ಗಂಟೆ 6:30 ಹತ್ತತ್ರನೇ ಆಗಿಬಿಡ್ತು ಮನೆಯಿಂದ ಹೊರಡೋದು. ಇನ್ನು ಹೋದ ಸಲ ಹೋದಾಗ್ಲೂ ಇದೇ ಪ್ರಾಬ್ಲಮ್ ಆಯಿತು. ನಾವು ಹೋದ ಸಲ ಹೋದಾಗ ಅಂದ್ಕೊಂಡಿದ್ವಲ್ಲ, ಇನ್ನು ನೋಡಿ ಈ ಸಲನೂ ಅದೇ ಥರ ಆಗೋದು ಬೇಡ, ಇನ್ನೊಂದು ಸ್ವಲ್ಪ ಬೇಗ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆದ್ರೂ ಕೂಡ ಈ ಸಲ ಲೇಟೇ ಆಗಿಬಿಡ್ತು. ಇನ್ನು ನಾವು ಹೋಗೋಷ್ಟೊತ್ತಿಗೆ ಇನ್ನೇನು ಸನ್ಸೆಟ್ ಕೂಡ ಆಗ್ತಾಯಿತ್ತು. ವೆದರು ಕೂಡ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇನ್ನು ಈ ಕಡೆ ಸೈಡಲ್ಲೆಲ್ಲನೂ ಗ್ರೀನರಿ ಅದು ಜಾಸ್ತಿ, ಅಂದರೆ ಈ ಕಡೆ ಸ್ವಲ್ಪ ಹಳ್ಳಿ ಥರ ಅಲ್ವಾ, ಇಲ್ಲಿ ಜಾಸ್ತಿ ಬೆಳೆಗಳನ್ನ ಬೆಳೀತಾರೆ, ಅಂದರೆ ಹೂವುಗಳನ್ನ ಜಾಸ್ತಿ ಬೆಳೀತಾರೆ ಇಲ್ಲಿ. ರೋಸ್ ಆಗಿರ್ಬೋದು ಅಥವಾ ಚೆಂಡು ಹೂವು, ಸಾಮಂತಿಗೆ ಹೂವು ಥರ ಎಲ್ಲನೂ ಬೆಳೀತಾರೆ ಅಂದ್ಕೊಳ್ತೀನಿ. ಇನ್ನು ತರಕಾರಿಗಳನ್ನ ಕೂಡ ಈ ಕಡೆ ಬೆಳೀತಾರೆ. ಇನ್ನು ಇವಾಗ ನಾವು ದೇವಸ್ಥಾನದ ಹತ್ರ ರೀಚ್ ಆಗಿದ್ದೀವಿ ನೋಡಿ. ಆಗ್ಲೇ ಎಷ್ಟೊಂದು ಗಾಡಿಗಳು ಬಂದುಬಿಟ್ಟಿದೆ ಅಂತ ಹೇಳ್ಬಿಟ್ಟು ಬೇಗನೆ ಬಂದ್ವಿ, ಆದರೂ ಕೂಡ ಇಷ್ಟೊಂದು ಜನ ರಶ್ ಇದ್ದಾರೆ ನೋಡಿ. ಅಲ್ಲ ಅರ್ಥ ನೀವು ಮಾಡ್ಬಿಡೋದು ಮಾಡುವಂತ ಅರ್ಥ ಗೊತ್ತೈತಿ. ನಾವೇ ಕಟ್ಟಿಸ್ತಾ ಇರೋದು. ಯಾರ ಝೂಮ್ ಮಾಡ್ಬೇಡ ಅಂತಲ್ಲ.
ಇವೇ ಅಕ್ಕಿ ಸಿಗೋದೇನ ಅಲ್ಲಿ. ಇವಾಗ ದೇವಸ್ಥಾನದ ಗರ್ಭಗುಡಿ ಇರುತ್ತೆ ನೋಡಿ, ಅಲ್ಲಿಗೆ ಬಂದಿದ್ದೀವಿ. ಎಲ್ಲರೂ ಸಾಮಾನ್ಯವಾಗಿ ನೋಡಿರ್ತೀರ ಅನ್ಸುತ್ತೆ ಕಾಟೇರಮ್ಮನ ದೇವಸ್ಥಾನನ. ನೋಡಿಲ್ಲ ಅಂದವರು ಈ ವಿಡಿಯೋ ಮುಖಾಂತರ ನೋಡ್ಕೊಳ್ಳಿ ಆಯ್ತಾ. ನೋಡಿ ಫ್ರೆಂಡ್ಸ್, ಅನ್ನದ ಬೇರೆ. ಇನ್ನು ನಾವು ಕೂಡ ಪ್ರಸಾದನ ತಿನ್ಲಿಕ್ಕೆ ಅಂತೇಳಿ ಬಂದಿದ್ದೀವಿ. ಮಾಮೂಲಿಯಾಗಿ ಪ್ರಸಾದಕ್ಕೆ ಸಿಹಿ ಪೊಂಗಲ್ಲು ಮತ್ತು ಖಾರ ಪೊಂಗಲ್ನ ಕೊಟ್ಟಿದ್ರು. ನಾವು ಯಾವಾಗ ಹೋದ್ರೂ ಸಾಮಾನ್ಯವಾಗಿ ಇದೇನೇ ನಮಗೆ ಪ್ರಸಾದ ಸಿಕ್ಕಿರೋದು ಈ ದೇವಸ್ಥಾನದಲ್ಲಿ. ಇನ್ನು ಹಾಗೇನೋ ಒಂಚೂರು ವಿಡಿಯೋನ ತೋರಿಸ್ತಾ ಇದ್ದೀನಿ ನೋಡಿ. ಸಾವಿರಾರು ಜನ ಬರ್ತಾರೆ. ಬೆಳಗ್ಗೆನೇ ಇಷ್ಟೊಂದು ಕ್ರೌಡ್ ಆಗಿಬಿಟ್ಟಿತ್ತು. ಇನ್ನು ನಾವು ಯಾವ ರೀತಿ ಹರಕೆನ ಮಾಡ್ಕೊಂಡಿದ್ವಿ ಹರಕೆನೆಲ್ಲ ತೀರಿಸ್ಬಿಟ್ಟು ಇನ್ನು ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಮನೆಗೆ ಹೊರಟು ಬಂದ್ವಿ. ಇನ್ನು ಇವತ್ತಿನ ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಒಂದು ಪುಟ್ಟ ವಿಡಿಯೋನ ನಾನು ಹಾಗೇನೆ ಮಾಡ್ಕೊಂಡಿದ್ದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲನೂ ಶೇರ್ ಮಾಡಿ ಆಯಿತಾ. ಹಾಗೆಯೇ ಯಾರಾದರೂ ಅನ್ನದಾನಕ್ಕೆಲ್ಲ ಸಹಾಯ ಮಾಡಿದ್ರೆ ಇಲ್ಲಿ ಹೋಗಿ ಸಹಾಯ ಮಾಡಿ. ಇಲ್ಲೇ ಅಂತಲ್ಲ, ಬೇರೆ ಕಡೆ ಆದ್ರೂ ಅಷ್ಟೇ ಅನ್ನದಾನಕ್ಕೆ ಸಹಾಯ ಮಾಡಿ. 4 ಜನಕ್ಕೆ ಊಟ ಸಿಗೋದ್ರಿಂದ ನಮಗೂ ಕೂಡ ಪುಣ್ಯ ಸಿಗುತ್ತೆ ಅಂತ ಹೇಳಿ. ಇನ್ನು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.